ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ನಿಶ್ಚಿತ. ಚುನಾವಣೆ ನಡೆದು ಫಲಿತಾಂಶ ಬಂದು 2.5 ವರ್ಷಗಳೇ ಕಳೆದು ಹೋಗಿದೆ. ಹೀಗಿರುವಾಗ ಶಾಸಕರೊಬ್ಬರ ಗೆಲುವನ್ನೇ ನ್ಯಾಯಾಲಯ ಅಸಿಂಧುಗೊಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಅವರ ಆಯ್ಕೆಯನ್ನ ಕರ್ನಾಟಕ ಹೈಕೋರ್ಟ್ ಅನೂರ್ಜಿತಗೊಳಿಸಿದೆ. ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ದೂರನ್ನ ದಾಖಲಿಸಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಅಚ್ಚರಿಯ ತೀರ್ಪನ್ನ ನೀಡಿತ್ತು. ಇದೇ ವಿಚಾರದಲ್ಲಿ ಈಗ ಮತ ಎಣಿಕೆ ಮರು ಪರಿಶೀಲನೆಯಲ್ಲಿ KS ಮಂಜುನಾಥ್ ಗೌಡ ಅವರು ವಿಜೇತರಾದ್ರೆ ನಾನು ರಾಜಕೀಯವನ್ನ ತ್ಯಜಿಸ್ತೀನಿ ಅಂತ ಹಾಲಿ ಶಾಸಕ KY ನಂಜೇಗೌಡ ಸವಾಲನ್ನ ಹಾಕಿದ್ದಾರೆ. ಮಾಲೂರು ಶಾಸಕ ಇಂತಹ ರಿಸ್ಕಿ ಚಾಲೆಂಜ್ ನ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಾಸಕ ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿ ನಂಜೇಗೌಡ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರಾ? ಮಾಲೂರು ಶಾಸಕ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಮೋಸ ನಡೆದಿತ್ತ? ಮತ ಎಣಿಕೆ ಅಕ್ರಮವನ್ನ ಸಾಬೀತು ಮಾಡ್ತಾರಾ ಪರಾಜಿತ ಅಭ್ಯರ್ಥಿ? ಮಾಲೂರು ಕಾಂಗ್ರೆಸ್ ಬಿಜೆಪಿ ಜಟಾಪಟಿಗೆ ಮತ್ತೆ ಮರು ಎಣಿಕೆಯ ಸವಾಲು. ಮರು ಎಣಿಕೆಯಲ್ಲಿ ಬದಲಾಗುತ್ತಾ 2023ರ ಚುನಾವಣಾ ಫಲಿತಾಂಶ? ಈ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿದೆಲ್ಲ ಕ್ಷೇತ್ರಗಳಿಗಿಂತ ಒಂದಿಷ್ಟು ಹೆಚ್ಚೇ ರಾಜಕೀಯ ನಡೆಯೋದು ಮಾಮೂಲಿ. ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷಗಳ ಜಟಾಪಟಿ ಒಂದೆಡೆಯಾದ್ರೆ ಪಕ್ಷದ ಒಳಗಿನ ರಾಜಕೀಯಗಳು ಮತ್ತೊಂದು ಲೆವೆಲ್ನಲ್ಲಿ ನಡೆಯುತ್ತೆ. ಪಕ್ಷ ಯಾವುದಾದ್ರೂ ಸರಿ, ಟಿಕೆಟ್ ಸಿಕ್ಕಿದ್ರೆ ಸಾಕು ಅಂತ ರಾಜಕೀಯ ಮಾಡುವಂತಹ ನಾಯಕರಿಗೂ ಇಲ್ಲಿ ಕೊರತೆ ಏನೂ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಮಾಲೂರಿನ ಹಾಲಿ ಶಾಸಕ ನಂಜೇಗೌಡ ಹಾಗೆ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ನಡುವೆ ಶುರುವಾಗಿದೆ ಗೌಡ್ರ ಗದ್ದಲ. ಮತ ಎಣಿಕೆಯಲ್ಲಿ ಮೋಸ ಆಗಿದೆ ಅಂತ ಮಂಜುನಾಥ್ ಗೌಡ ಕೊಟ್ಟಂತಹ ದೂರಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಶಾಸಕ ನಂಜೇಗೌಡ, ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೊಸಕೋಟೆಯಿಂದ KS ಮಂಜುನಾಥ್ ಗೌಡ ಅವರನ್ನ ಕರ್ಕೊಂಡು ಬಂದು ಚುನಾವಣೆಯಲ್ಲಿ ಗೆಲ್ಲುವಂತೆ ಮಾಡಿದ್ದೆ ನಾನು. ಆದ್ರೆ ಈಗ ಅದೇ ಮಂಜುನಾಥ್ ಗೌಡ್ರು ನಾನು ಗೆದ್ದಿರುವಂತಹ ಚುನಾವಣೆಯನ್ನ ಪ್ರಶ್ನೆ ಮಾಡಿ ತಾನು ಶಾಸಕರಾಗೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮತ ಎಣಿಕೆ ಅಥವಾ ಹೊಸದಾಗಿ ಚುನಾವಣೆ ನಡೆದ್ರೂ ಸಹ ಮಂಜುನಾಥ್ ಗೌಡ ಅವರಿಗೆ ಸೋಲು ಖಚಿತ ಅಂತ ನಂಜೇಗೌಡ ದೃಢವಾಗಿ ಹೇಳಿದ್ರು. ತಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿ ಮತ್ತೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಾಗಿ ಅವರು ತಿಳಿಸಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು. ಆಗ ಅಧಿಕಾರಿಗಳು ಮತ್ತು ಪೊಲೀಸರು ಬಿಜೆಪಿ ಸರ್ಕಾರದ ಅಧೀನದಲ್ಲಿದ್ರು. ಮತ ಎಣಿಕೆ ದಿನ ನಾನು ಮನೆಯಲ್ಲಿದ್ದೆ. ಮತ ಎಣಿಕೆ ಮುಗಿದ ಬಳಿಕ ಮಂಜುನಾಥ್ ಗೌಡ ಅವರ ಮನವಿಯ ಮೇರೆಗೆ ಚುನಾವಣಾ ಅಧಿಕಾರಿಗಳು ವಿವಿಪ್ಯಾಟ್ ತಾಳೆ ಮಾಡಿದ ನಂತರವೇ ಫಲಿತಾಂಶವನ್ನ ಘೋಷಣೆ ಮಾಡಿದ್ರು. ಆದ್ರೂ ಈಗ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ನಂಜೇಗೌಡ ಹೇಳಿದ್ರು. ಮರು ಎಣಿಕೆ ಅಥವಾ ಹೊಸ ಚುನಾವಣೆ ಎರಡರಲ್ಲೂ ಅವರಿಗೆ ಸೋಲು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಪುನರುಚ್ಚರಣೆ ಮಾಡಿದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ ತನ್ನ ಆದೇಶದ ಅನುಷ್ಠಾನಕ್ಕೆ
4 ವಾರಗಳ ಕಾಲ ತಡೆಯಾಜ್ಞೆಯನ್ನ ನೀಡಿದೆ. ನಂಜೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಂಡಂತಾಗಿದೆ. ಈ ಕುರಿತು ಮಾತನಾಡಿದಂತಹ ನಂಜೇಗೌಡ, ನಾನು ವಿಡಿಯೋವನ್ನ ಯಾಕೆ ಕದಿಬೇಕು? ದೃಶ್ಯಗಳನ್ನ ಸಂಗ್ರಹಿಸಿ ಅದನ್ನ ರಕ್ಷಣೆ ಮಾಡುವುದು ಚುನಾವಣಾ ಅಧಿಕಾರಿಗಳ ಜವಾಬ್ದಾರಿ. ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಷಯದಲ್ಲಿ ಮಂಜುನಾಥ್ ಗೌಡ ಆರೋಪ ಮಾಡಿದಂತೆ ನಾನು ತಪ್ಪಿತಸ್ಥ ಅಂತ ಸಾಬೀತಾದ್ರೆ ರಾಜಕೀಯದಿಂದಲೇ ನಿವೃತ್ತಿನ ತೆಗೆದುಕೊಳ್ತೀನಿ ಅಂತ ಶಾಸಕ ನಂಜೇಗೌಡ ಹೇಳಿರೋದು ಈಗ ಚರ್ಚೆಗೂ ಸಹ ಕಾರಣವಾಗಿದೆ. ಇದೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾನೂನಿನ ಸಮರದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇಂತಹ ಮತ್ತಷ್ಟು ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.